ತುಂಬಾ ಜನ ಫಾಲೋವರ್ಸ್ ಇದು ಮಾತ್ರಕ್ಕೆ ಆ ಪೇಜ್ ಏನು ಟ್ರಸ್ಟೆಡ್ ಪೇಜ್ ಅಂತಾನೂ ಅಲ್ಲ. ತುಂಬಾ ಜನ ಕಮ್ಮಿ ಫಾಲೋವರ್ಸ್ ಇದಾರೆ ಅಂದ ತಕ್ಷಣ ಅದು ಫೇಕ್ ಅಕೌಂಟ್ ಅಂತಾನೂ ಅಲ್ಲ. ತುಂಬಾ ಜನ ಫಾಲೋವರ್ಸ್ ಇದ್ದು ಅದ್ರಲ್ಲಿ ತಗೊಂಡು ಮೋಸ ಹೋಗಿರೋರು ತುಂಬಾ ಜನ ಇದ್ದಾರೆ. ಮತ್ತೆ ಕಮ್ಮಿ ಫಾಲೋವರ್ಸ್ ಇಟ್ಕೊಂಡು ತಗೊಂಡಿರೋರು ಕೂಡ ಮೋಸ ಹೋಗಿದ್ದಾರೆ. ಅದ್ರಲ್ಲಿ ಏನ್ ನೋಡ್ಬೇಕು ಅಂತಂದ್ರೆ, ನೀವು ಅವ್ರ ಫೇಸ್ ತೋರಿಸಿ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ನೋಡ್ಬೇಕು. ಆಮೇಲೆ ಟ್ಯಾಗ್ಸ್ ಯಾವ ತರ ಬಳಸಿದಾರೆ ಅಂತ ಹೇಳಿ ನೋಡ್ಬೇಕು. ಈ ತರ ಎಲ್ಲ ನೋಡಿ, ಮತ್ತೆ ವಿಡಿಯೋ ಕಾಲ್ ಎಲ್ಲದಕ್ಕೂ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಹೇಳಿ ನೋಡ್ಬೇಕು. ಎಷ್ಟು ದೊಡ್ಡ ಇನ್ಫ್ಲೂಯೆನ್ಸರ್ ಆಗಿದ್ರು ಕೂಡ ನಮ್ ಕಾಲ್ ರೆಸ್ಪಾನ್ಸ್ ಮಾಡೋದಿಲ್ಲ. ಒಂದು ಬಟ್ಟೆನ ಪರ್ಚೇಸ್ ಮಾಡ್ತೀವಿ ಅಂದ್ರೆ ನಮ್ಗೊಂದು 1000 ಕ್ವಶನ್ಸ್ ಇರುತ್ತೆ, ಅದಕ್ಕೆಲ್ಲ ಆನ್ಸರ್ ಮಾಡ್ತಾರ ಅಂತ ಹೇಳಿ ನೋಡ್ಬೇಕು. ಇದೆಲ್ಲ ಕ್ವಾಲಿಟೀಸ್ ಅವ್ರ ಹತ್ರ ಇದ್ರೆ ಧಾರಾಳವಾಗಿ ಭಯ ಪಡೆದ್ರೆ ನಾವು ಆರ್ಡರ್ ಮಾಡಬಹುದು. ನನ್ನ ಹತ್ರನೇ ಅಂತ ಹೇಳ್ತಾರೆ. ನಾನು ಯಾವುದೇ ಆನ್ಲೈನ್ ಅಲ್ಲಿ ಯಾರೆಲ್ಲ ಸೇಲ್ ಮಾಡ್ತಿದ್ದಾರೆ, ರೀಸೇಲ್ ಮಾಡ್ತಿದ್ದಾರೆ, ಎಲ್ರಿಗೂ ಹೇಳ್ತಿರೋದು ನಾನು, ಕಮ್ಮಿ ಫಾಲೋವರ್ಸ್ ಇದ್ ಮಾತ್ರಕ್ಕೆ ಅವ್ರ ಹತ್ರ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಏನಲ್ಲ, ಆದ್ರೆ ನಂಬಿ ಆರ್ಡರ್ ಮಾಡಬೇಕು. ಅದೇ ನಾನು ಹೇಳಿದ್ನಲ್ವಾ, ಅವ್ರ ಹತ್ರ ಮಾತಾಡಿ ನೀವು ಕ್ಲಿಯರ್ ಮಾಡ್ಕೋಬೇಕೆಲ್ಲ. ಎಲ್ಲ ಓಕೆ ಅಂತ ಅನಿಸಿದ್ರೆ ನೀವು ಅವ್ರ ಹತ್ರ ಆರ್ಡರ್ ಮಾಡಿ ಧೈರ್ಯ ತಗೋಬಹುದು. ಅದೇ ತರನೇ ನನಗೆ ವಿಡಿಯೋ ಕಾಲ್ ಮಾಡಿ, ನಾರ್ಮಲ್ ಕಾಲ್ ಮಾಡಿ ಎಲ್ಲದಕ್ಕೂ ಕೂಡ ನಾನೇ ರೆಸ್ಪಾನ್ಸ್ ಮಾಡ್ತೀನಿ, ನಾನೇ ಕೊರಿಯರ್ ಮಾಡ್ತೀನಿ. ನಾನು ನಂಬಿ ನೀವು ಆರ್ಡರ್ ಮಾಡ್ಬೋದು.